ಅಯ್ಯೋ ಎಲ್ಲಾರು ಬಂದ್ಬಿಟ್ಟವ್ರಲ್ಲಪ್ಪ. ಮದೇವಣ್ಣ ಎಲ್ಲ ರೆಡಿ ಇದೆಯಾ ಅಡಿಗೆ? ಅಯ್ಯೋ ಇನ್ನೂ ಇಲ್ಲ ಅಣ್ಣ. 11:30 ಎಲ್ಲ ಬಂದ್ಬಿಟ್ಟವ್ರಲ್ಲ ಅಣ್ಣ. ಏನ್ ಮಾಡ್ದಣ್ಣ? ಏನಣ್ಣ ನಾನು ಹೇಳಿಲ್ವಾ ಅಣ್ಣ 11 ಗಂಟೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ. ಬೀಗ ಊಟ ಅಂದ್ರೆ ಎಲ್ಲ ಹಿಂಗೆ ಬಂದ್ಬಿಡೋದು. ಕಷ್ಟ ಅಂದ್ರೆ ಯಾರು ಬರಲ್ಲ, ಬೀಗ ಊಟ ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಏನಣ್ಣ ನೀನು? ಅಯ್ಯೋಯ್ಯೋ ಹಿಂಗ್ ಜಾಂಬೀಸ್ ತರ ಬರ್ತಾವಲ್ಲಪ್ಪ. ಏನಣ್ಣ ಮಾಡೋದು? ಇಲ್ಲಿ ಬೇರೆ ಜಾಗ ಇಲ್ಲ. ಇಲ್ಲಿ ನೋಡಿ 1000 ಜನ ಬರ್ತಾವ್ರೆ. ಇವತ್ತು ಪಕ್ಕ ಕುಂಭಮೇಳನೆ. ಮಾದೇವಣ್ಣ ಹೇಳ್ತಾ ಇದೀನಿ ನೋಡು, ಬೀಗ್ರೂಟ ಅಂದ್ರೆ ನಮ್ ಕಡೆ ಜನ ಹಿಂದಿನ ದಿನ ಮಧ್ಯಾಹ್ನದಿಂದ ಊಟ ಮಾಡಿರಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿ ಏನಾದ್ರು ಅಡಿಗೆ ರೆಡಿ ಆಗಿಲ್ಲ ಅಂದ್ರೆ ಇಲ್ಲಿ ನಡೆಯೋ ಕಥೆನೇ ಬೇರೆ. ಆಮೇಲೆ ಇದು ಬೀಗ್ರೂಟ ಆಗಲ್ಲ, ಬೀಗ್ರ ಗೂಟ ಆಗುತ್ತೆ. ಮಾದೇವಣ್ಣ ನನಗೆ ಗೊತ್ತಿಲ್ಲ ಅದೇನ್ ಮಾಡ್ತೀಯೋ. ಬೇಗ ಮ್ಯಾಂಡೇಟರಿ ಐಟಮ್ಸ್ ಬೋಟಿ, ಕೈಮಾ ಗೊಜ್ಜು, ಕಬಾಬು, ಲಾಲಿಪಾಪು, ಚಿಲ್ಲಿ ಚಿಕನ್, ಗೀ ರೈಸು, ಮುದ್ದೆ ರೆಡಿ ಮಾಡ್ಕೊಂಬಿಡಿ. ಬಫರ್ಗೆ ಬಿರಿಯಾನಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮನೆ ಬರ ಬೇಗ ರೆಡಿ ಮಾಡೋಣ. ಹೋಗೋಣ ಜಿದಣ್ಣ ಅಲ್ಲೋಗು, ಚೀನಣ್ಣ ಇಲ್ಲೋಗು, ಮಾದೇವಣ್ಣ ಅಲ್ಬಾ, ಶಶಿ ಅಲ್ಲಿ ಜನರನ್ನ ನೋಡ್ಕೋ, ನವೀನ ಅಲ್ಲಿ ಗ್ಲಾಸ್ ಬಂದೈತಾ ನೋಡು, ಹೇಮಂತ ಐಸ್ ಕ್ರೀಮ್ ಬಂದೈತಾ ನೋಡೋಗೋ ಅಲ್ಲಿ. ಮೇಡಮ್ ಬನ್ನಿ, ಚೆನ್ನಾಗಿದ್ದೀರಾ? ಊಟ ಎಲ್ಲ ಚೆನ್ನಾಗಿ ತಿಂದ್ರ? ಚೆನ್ನಾಗಿದೆಯಾ ಊಟ? ಎಲ್ಲಿ ಮದುವೆಗೂ ಬರಲಿಲ್ಲ, ಎಂಗೇಜ್ಮೆಂಟ್ಗೂ ಬರಲಿಲ್ಲ, ಬೀಗ್ರೂಟಕ್ಕೆ ಬಂದ್ಬಿಟ್ಟಿದ್ದೀರಾ? ವೆರಿ ಗುಡ್. ನಿಧಾನವಾಗಿ ಊಟ ಮಾಡಿ, ಜಾಸ್ತಿ ಊಟ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟು. ಮನೆಗೂ ಹೋದ್ರೆ ನಿಮ್ಮನೇಲಿ ಊಟ ಇರುತ್ತೆ, ಅದು ವೇಸ್ಟ್ ಆಗಬಾರ್ದು ಅಷ್ಟೇ. ಏನೇ ಹೇಳಿ ಮಾವ, ಬೀಗ್ರೂಟ ಅಂದ್ರೆ ಎಲ್ಲರೂ ಬರ್ತಾರೆ, ಅವರು ಇವ್ರು ಅಂತಲ್ಲ. ಇವಾಗ ಅವ್ರು ನೋಡಿ ಕೆಲಸ ಬಿಟ್ಟು ಬಂದವ್ರೆ, ಇವ್ರು ನೋಡಿ ಊರು ಬಿಟ್ಟು ಬಂದವ್ರೆ, ಅವ್ರು ನೋಡಿ ನಾಚಿಕೆ ಬಿಟ್ಟು ಬಂದವ್ರೆ, ಎಲ್ಲ ಬಿಟ್ಟು ಪಾಪ ಇದೇ ಕೆಲಸ ಅಂತ ಬಂದ್ಬಿಡ್ತಾರೆ ಬೀಗ್ರೂಟ ಅಂದ್ರೆ. ವೆಲ್ಕಮ್ ಡ್ರಿಂಕ್ ಇಲ್ಲ, ವೆಲ್ಕಮ್ ಸೂಪ್ ಇದೆ. ಸ್ವಲ್ಪ ಅಲ್ಲಿ ನೀವು ಲೈಟಾಗಿ ತಗೊಂಡ್ಬಿಟ್ರೆ ಒಳಗಡೆ ಊಟ ರೆಡಿ ಆಗ್ಬಿಡುತ್ತೆ. ಹುಷಾರಾಗಿ ಬನ್ನಿ. ಒಬ್ಬೊಬ್ರು ಆದ್ಮೇಲೆ ಬನ್ನಿ, ಸಿಕ್ಕಾಪಟ್ಟೆ ಅಲ್ಲಿ ಗಲಾಟೆಗಳು ನಡೀತಾ ಇದೆ, ನಿಮ್ಮೋ ಮ್ಯಾನೇಜ್ ಮಾಡ್ತಾ ಇದೀವಿ. ನಿಧಾನವಾಗಿ ಊಟ ಮಾಡಿ. ನಿಮ್ಮ ಬೀಗ್ರೂಟದಲ್ಲಿ ನನಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗ್ಬಿಟ್ಟಿತ್ತು, ಬರೋಕ್ಕಾಗಿಲ್ಲ. ಇನ್ನಾದ್ರು ಹಾಕ್ಸ್ಲಾ? ಇನ್ನಾದ್ರು ಬೇಕಾ? ಏನು ಬೇಡವಾ? ಓಕೆ. ಬೇಡ ಅಲ್ವಾ? ಬೇಡ 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 ಅಂದ್ಮೇಲೆ ನೋಡಿ, ಊಟದ ವಿಷಯದಲ್ಲಿ ನಾವು ಫೋರ್ಸ್ ಮಾಡೋಕ್ಕಾಗುತ್ತಾ? ಬೇಡ ಅಂದ್ರೆ ಬೇಡ. ಯಾವ್ದು ಊಟ ಆದ್ರೆ ಏನು, ಊಟದ ವಿಷಯದಲ್ಲಿ ನಾವು ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರ ಆರೋಗ್ಯ ಪ್ರಶ್ನೆ ಅದು. ಓ ಏನಪ್ಪ ತರುಣ್, 8-9 ಜನ ಫ್ರೆಂಡ್ಸ್ನ ಕರ್ಕೊಂಬಂದ್ಬಿಟ್ಟಿದ್ಯಲ್ಲಪ್ಪ. ಇವ್ರದೇ ಎಷ್ಟು ಬಜೆಟ್ ಆಗುತ್ತೋ ನಮಗೆ. ಎಲ್ಲ ಒಳ್ಳೆ ಬ್ಯಾಟ್ಸ್ಮನ್ಗಳೇ ಅವ್ರೆ 8 ಜನ. ಚೆನ್ನಾಗಿ ಬಾರಿಸ್ರಪ್ಪ. ವಯಸ್ಸು ಹುಡುಗರು ಚೆನ್ನಾಗಿ ಗದಕ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಬಿಟ್ಟು ಹೊಡಿ. ಮದೇವಣ್ಣ ಇಲ್ಲಿ ಬರೀ ಚಿಕನ್ನೇ ತಗೊಂಬ, ಮಟನ್ ಬೋಟಿ ಅವೆಲ್ಲ ತಗಕ್ ಹೋಗ್ಬೇಡ. ಮಕ್ಕಳು ಪಾಪ ಅವೆಲ್ಲ ತಿನ್ನಲ್ಲ. ಈ ಮಕ್ಕಳು ತಿನ್ನೋದೇ ಪ್ರೋಟೀನ್ಗೆ ಚಿಕನ್ ತಿಂತಾರೆ. ಬರೀ ಚಿಕನ್ ಐಟಮ್ಗಳೇ ಹಾಕಿ ಇವ್ರಿಗೆ. ಓಕೆನಾ? ಊಟ ಚೆನ್ನಾಗಿದೆಯಾ? ಪಾಪಣ್ಣ ಮಟನ್ ಸ್ಟೈಲ್ದೇನೆ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಅಂದ್ರೆ ಪಾಪಣ್ಣ ಮಟನ್ ಎಲ್ಲ ಸಗದು ಬರ್ಪಿ ತರ ಮಾಡ್ಕೊಟ್ಬಿಡ್ತಾನೆ. ಹೆಂಗಿದೆ ಮಟನ್ನು? ಬಾಯಲ್ಲಿ ಇಟ್ರೆ ಹಂಗೆ ಕರ್ಗೋಗ್ಬಿಡ್ಬೇಕು, ಆ ತರ ಮಟನ್ ನಮ್ದು, ಒಳ್ಳೆ ಮಟನ್ನು. ಚೇರ್ಮನ್ ಬಂದ್ರ? ಪುಟ ಎದೋಳಪ್ಪ. ಅಮ್ಮನ್ ತೊಡೆ ಮೇಲೆ ಕುತ್ಕೊಂಡು ಊಟ ಮಾಡಪ್ಪ ನೀನು. ಓಕೆನಾ? ಚೇರ್ಮನ್ ಬರ್ತಾ ಇದಾರಂತೆ. ಚೇರ್ಮನ್ ನಿಮ್ಮ ಅಮ್ಮನ್ ತೊಡೆ ಮೇಲೆ ಕೂಡ್ಸಕ್ಕಾಗತ್ತಾ? ಹೋಗು ಸ್ವಲ್ಪ ಅರ್ಥ ಮಾಡ್ಕೊ, ಹೋಗು. ಮೇಡಮ್ ನೀವು ವೆಜ್ಜಾ? ವೆಜ್ಜು ನಾವು ಕಾಟಾಚಾರಕ್ಕೆ ಒಂದು 5 ಜನಕ್ಕೆ ಮಾಡಿಸಿದ್ವಿ. 15 ಜನ ಬಂದ್ಬಿಟ್ಟಿದ್ದೀರಾ. ಅಲ್ಲಿ ಬಂದ್ಬಿಡಿ, ಆ ಕಡೆ ಕೂತ್ಕೊಳ್ಳಿ. ಅಲ್ಸ್ಲ್ಯಾಂಡ್ ಕಬಾಬ್ ಬಿಡಿ ಎಲ್ಲಾರ್ಗು. ಅದಕ್ಕೆ ಒಂದು ಸಾಸ್ ಹಾಕ್ಬಿಟ್ಟು ಅಲ್ಸ್ಲ್ಯಾಂಡ್ ಮಂಚೂರಿಯನ್ ಮಾಡ್ಬಿಡೋಣ, ಮಶ್ರೂಮ್ ಪೆಪ್ಪರ್ ಡ್ರೈ. ಮೇಡಮ್ ಒಳ್ಳೆ ವೆಜ್ ಐಟಮ್ಸ್ ಮಾಡಿಸಿದೀವಿ ಮೇಡಮ್, ನಿಮಗೆ ಒಂಚೂರು ಡಿಫ್ರೆನ್ಸೇ ಗೊತ್ತಾಗಲ್ಲ. ಬನ್ನಿ, ವೆಜ್ ಅವರೆಲ್ಲ ಕುತ್ಕೊಂಡ್ಬಿಡಿ, ಹೇಳ್ತೀನಿ. ಅಯ್ಯಯ್ಯೋ, ವೆಜ್ ಅಂತ ನಾವು ಕಡೆ ಗಣಸಕ್ ಹೋಗೇ ಇಲ್ಲ. ವೆಜ್ಗೆನೆ ಸೆಪ್ರೇಟ್ ಕಿಚನ್ನು, ನಾನ್ ವೆಜ್ಗೆನೆ ಸೆಪ್ರೇಟ್ ಕಿಚನ್ನು. ನಾನು ತಿನ್ನಲ್ಲ, ಗುರುವಾರ ಶನಿವಾರ ಮಂಗಳವಾರ ತಿನ್ನಲ್ಲ ನಾನು. ಹಂಗನ್ಬಿಟ್ಟು ನಾವು ಮಿಕ್ಸ್ ಮಾಡೋಕ್ಕಾಗುತ್ತಾ? ಏನ್ ಪುಟ್ಟು ತಿಂದೆ ಎಲ್ಲ ಅಂಗಡಿ ತರ ಇಟ್ಕೊಂಡಿದ್ಯಾ? ತಿನ್ಬೇಕು ಬೇಗ, ಇಲ್ಲಾಂದ್ರೆಲ್ಲ ಜೋಬಲ್ ಹಾಕಿ ಕಳಿಸ್ಬಿಡ್ತೀನಿ ನಿನಗೆ. ನೋಡ್ಸಿನ ಚಿಕ್ಕ ಮಕ್ಳಿಗೆ 1 ಅಥವಾ 2 ಪೀಸ್ ಹಾಕಷ್ಟೇ. ನನ್ನ ಮಕ್ಳು ವೇಸ್ಟ್ ಮಾಡ್ತಾವೆ, ತಿನ್ನಲ್ಲ, ಸುಮ್ಮನೆ ಎಲೆಗಳ ಮೇಲೆ ಶೋ ಇಟ್ಕೊಂಡಿರ್ತಾರೆ. ತಿನ್ನಪ್ಪ, ಎಷ್ಟು ಬೇಕು ಹಾಕ್ಸ್ಕೊಂಡು ಚೆನ್ನಾಗಿ ಖುಷಿಯಾಗಿ ತಿನ್ಬೇಕಷ್ಟೇ. 2 ಪೀಸ್ ಮೇಲೆ ಹಾಕ್ಬೇಡ, ಯಾರು ಖಾಲಿ ಆದ್ಮೇಲೆ ಹಾಕುವಂತೆ. ಅಣ್ಣ ನಮಸ್ಕಾರ, ಆರಾಮ? ಬಂದಿದ್ದು ತುಂಬಾ ಖುಷಿ ಆಯ್ತಣ್ಣ. ಇಲ್ಲಿ ಫ್ಯಾಮಿಲಿ ಜೊತೆ ಬಂದಿದ್ರೆ ಚೆನ್ನಾಗಿರೋದು, ಒಬ್ಬರೇ ಬಂದ್ರ? ಅದೇ ಅಣ್ಣ, ಹಣ್ಣಂಗೆ ನಲ್ಲಿ ಮುಳೆ ಎಲ್ಲ ಆಯ್ತಾ? ನಲ್ಲಿ ಮುಳೆ ನಿಮ್ಗೋಸ್ಕರ ಇಡ್ಸಿದೀನಿ ಅಣ್ಣ, ಖಾಲಿ ಆಗ್ಬಿಟ್ಟಿದೆ. ಏನ್ ಮಾಡೋದು? ಕುರಿಗೆ ಎಷ್ಟು ಅಂತ ನಲ್ಲಿ ಮುಳೆ ಬರುತ್ತೆ ಅಲ್ವಾ? ಅಣ್ಣ ನಲ್ಲಿ ಮುಳೆ ಖಾಲಿ ಆಗ್ಬಿಟ್ಟೈತಂತೆ, ನಂದೇ ನಲ್ಲಿ ಮುಳೆ ಕೊಟ್ಬಿಡ್ಲಾ? ಅದ ನಂದಂದ್ರೆ ಹಂಗಲ್ಲ ಅಣ್ಣ, ನನಗೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದಾರೆ, ಅದನ್ನ ನಿಮಗ್ ಕೊಟ್ಬಿಡ್ತೀನಿ, ನಾನು ಆಮೇಲೆ ಮಾಡ್ಸ್ಕೊಂತೀನಿ. ಏನಣ್ಣ ನೀವು? ಏನ್ ಮೇಡಮ್ ಎಲ್ಲ ಹಾಕ್ಸ್ಕೊಂಡ್ಬಿಡ್ತೀರ? ಮುದ್ದೆ ಹಾಕ್ಸ್ಕೊಳ್ಳೋದಲ್ವಾ? ಮುದ್ದೆಗೆ ಮಟನ್ ಸಾಂಬಾರ್ ಒಳ್ಳೆ ಟೇಸ್ಟ್ ಇರೋದು. ಮುದ್ದೆ ತಿಂದ್ರೆ ಹೊಟ್ಟೆ ತುಂಬ ಬಿಡುತ್ತಪ್ಪ. ಮುದ್ದೆ ಹಾಕೊಂಡ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅಂತ. ನೀವ್ ಯಾಕೋ ಬೀಗ್ರೂಟದ್ದು ಲೆಜೆಂಡ್ ಇದ್ದಂಗಿದ್ದೀರಾ. ಯು ಸೀಮ್ ಟು ಬಿ ಅ ವೆಟರನ್.
ಭಲೆ ಹುಷಾರಿದ್ದೀರಾ. ತಿನ್ನೋಣ. ಈ ಅಮ್ಮನಿಗೆ ನೋಡ್ಕೊಂಡು ಹಾಕ್ರಿ ಪೀಸ್ಗಳು. ಇಡೀ ಸ್ಟೋರ್ ರೂಮ್ನೇ ಫಾರ್ಮ್ಯಾಟ್ ಮಾಡ್ಬಿಡ್ತಾಳೆ ಈ ಅಮ್ಮ ಆಮೇಲೆ. ಊಟ ಮಾಡಿ ನಿಧಾನಕ್ಕೆ ಊಟ ಮಾಡಿ. ಬೇಕಾದ್ರೆ ಮನೆಗೆ ಒಂದೆರಡು ಪಾರ್ಸಲ್ ಕಳಿಸ್ತೀನಿ, ಬೇಕಿದ್ರೆ ತಗೊಂಡೋಗಿ ಮಂಡ್ಯವರೆಗೂ ತಿನ್ಬೋದು ನೀವು. ಅಣ್ಣ ಕಾಣಿಸ್ತಾ ಇದ್ದೀನ ಅಣ್ಣ? ಫುಲ್ ಟುನ್ ಆಗ್ಬಿಟ್ಟಿದ್ದೀರಲ್ಲ ಅಣ್ಣ. ಅಣ್ಣ ನಿಮ್ಗಲ್ಲಿ ರೂಮಲ್ಲಿ ಮೇಲ್ಗಡೆ ಹಾಕ್ಸ್ಕೊಟ್ಬಿಡ್ತಾ ಇದ್ನಲ್ಲ ಅಣ್ಣ, ನಿಮಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ 2 ಬಕೆಟಲ್ಲಿ ಚಿಕನ್ ಫ್ರೈ, ಚಿಕನ್ ಲಾಲಿಪಾಪು, ಒಂದು ಬೋಟಿ ಗೊಜ್ಜು ಕೊಟ್ಬಿಡ್ತಾ ಇದ್ದೀನಿ. ನೀವು ಅಲ್ಲೇ ಕೂತ್ಕೊಂಡು ಆರಾಮಾಗಿ ಟೆರೆಸ್ ಮೇಲೆ ಚಿಲ್ ಮಾಡ್ಬೋದಾಗಿತ್ತು. ಏನ್ ಬೇಕೋ ತಗೊಂಡು ಹಂಗೆ ಮಲ್ಕೊಂಡ್ಬಿಡ್ಬೋದು. ಅಲ್ವಾ? ತಗೊಂಡೋಗಿ ಮೇಲ್ಗಡೆ ಅಡ್ಜಸ್ಟ್ ಮಾಡ್ಬಿಡಿ, ಫ್ಯಾಮಿಲಿ ಅವರು ಕಷ್ಟ ಆಗುತ್ತೆ. ಓ ತಾತ, ಏನ್ ತಾತ ಹಲ್ಲಿಲ್ದೇ ಇದ್ರು ಬೀಗ್ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಹೆಂಗೆ ಗೀತಾ ಇದ್ದೀರಾ? ಪವನ್, ನನ್ಗೇನ್ ವಯಸ್ಸಾಗಿಲ್ಲ, ಇವಾಗ ಜಾಕಿ ಕಾಚ್ಗಳೇ ಹಾಕ್ತೀನಪ್ಪ ನಾನು. ಮದೇವಣ್ಣ, ತಾತನ್ಗೆ ಸ್ವಲ್ಪ ಹಲ್ಲು ಕಷ್ಟ ಇದೆ, ಅಗ್ಯಕ್ಕೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಅದನ್ನ ಕೈಮಾ ಹೊಡೆದು ಬರೀ ಕೈಮಾ ಮಾತ್ರ ಮಾಡ್ಕೊಡೋಣ. ಏನಂತೀಯ ತಾತ? ಕೈಮಾನು ಕಷ್ಟ ಆಗುತ್ತಾ? ಸರಿ, ಒಂದ್ ಕೆಲಸ ಮಾಡಪ್ಪ, ಆ ಕೈಮಾನು ಹಾಕಿ ರುಬ್ಬಿಟ್ಟು ಒಂದು ಸೂಪ್ ತರ ಮಾಡಿ ಕೊಟ್ಬಿಡೋಣ. ಏನಂತ ತಾತ, ಸೂಪ್ ಓಕೆನಾ? ನುಣ್ಣಗೆ ಮಟನ್ ಕೈಮಾ ಹಾಕಿ ಸೂಪ್ ಹಾಕಿ ಫುಲ್ ರುಬ್ಬಿಟ್ಟು ಡ್ರಿಪ್ಸ್ ಅಲ್ಲಿ ಹಾಕಿ ತಾತಕ್ಕೆ ಡ್ರಿಪ್ಸ್ ಅಲ್ಲೇ ಕೊಟ್ಬಿಡೋಣ. ಏನ್ ತಾತ? ಒಟ್ನಲ್ಲಿ ಬೀಗ ಊಟ ಒಳಗೋಬೇಕಷ್ಟೇ. ನಿಮ್ಮನ್ನೆಲ್ಲ ನೋಡ್ದಂಗೆ ಇಲ್ವಲ್ಲ, ನೀವು ಹೆಣ್ಣಿನ ಕಡೆಯವರ ಇಲ್ಲ ಗಂಡಿನ ಕಡೆಯವರ? ಸರ್ ನಾವು ಫೋಟೋಗ್ರಾಫರ್ ಕಡೆಯವರು. ಫೋಟೋಗ್ರಾಫರ್ ಕಡೆಯವರ? ಬಾಪ ನೀನು ಬಾ, ನಮ್ದು ಹಣೆ ಬರ. ಬಾಪ ಬಾ ಬಾ. ಅಣ್ಣ ಭರ್ಜರಿ ಐಟಮ್ ಮಾಡಿಸಿದ್ದೀರಣ್ಣ. ಬೋಟಿ ಗೊಜ್ಜು, ಚಿಲ್ಲಿ ಚಿಕನ್ನು, ಚಿಕನ್ ಪಕೋಡ, ಕೈಮಾ ಗೊಜ್ಜು, ಮತ್ತೆ ಮಲ್ಲಿಗೆ ಇಡ್ಲಿಗೆ ಮಟನ್ ಸಾಂಬಾರು, ಸೈಡಲ್ಲಿ ಕಾಲ್ ಸೂಪು, ಮುದ್ದೆಗೆ ಮಟನ್ ಚಾಪ್ಸು, ಮುದ್ದೆ ಬೇಡ ಅಂದವ್ರಿಗೆ ರುಮಾಲಿ ರೋಟಿ, ಬಟರ್ ಚಿಕನ್ನು, ಆಂಬೂರ್ ಬಿರಿಯಾನಿ ಅಲ್ಲಿಂದಾನೆ ಕರ್ಕೊಂಬಂದು ಮಾಡ್ತಿರೋದು. ಆಂಬೂರ್ ಬಿರಿಯಾನಿಗೆ ಎಣ್ಣೆಗಾಯಿ. ಹೆಂಗೈತೆ ಕಾಂಬಿನೇಷನ್? ಅನ್ನ ರಸ, ಆಮೇಲೆ ಬರೀ ನಮ್ಮವ್ರಿಗೇನೆ ಬರೀ ಲೆಗ್ ಪೀಸಲ್ಲಿ ಡೀಪ್ ಫ್ರೈ ಮಾಡಿರೋ ಕಬಾಬು, KFC ಸ್ಟೈಲ್ ಕ್ರಿಸ್ಪಿ ಚಿಕನ್ನು, ಚಿಕನ್ ಲಾಲಿಪಾಪು, ಫಿಶ್ ಕಬಾಬು. ಹೆಂಗೆ ಎಲ್ರು ಮಾಡಿಸ್ತಾರಣ್ಣ? ಚಿಕನ್ ಮಾಡಿಸ್ತಾರೆ, ಮಟನ್ ಮಾಡಿಸ್ತಾರೆ, ಫಿಶ್ ಮಾಡಿಸ್ಬಿಡ್ಲಿ, ಅದು ರಿಯಲ್ ಬೀಗ್ ಊಟ ಅಂತ. ನೀವು ಯಾವುದೇ ಬೀಗ್ ಊಟಕ್ಕೆ ಹೋಗಿ ಅಲ್ಲಿ ಫಿಶ್ ಇದ್ರೆ ಅದಕ್ಕಿರೋ ಗತ್ತೆ ಬೇರೆ, ಅದಕ್ಕಿರೋ ಲೆವೆಲೇ ಬೇರೆ. ಅವಾಗ ಸಿಕ್ಕಾಪಟ್ಟೆ ಖರ್ಚು ಮಾಡಿರೋಂಥ ಬೀಗ್ ಊಟ ಅಂತ ಅರ್ಥ ಅದು. ಫಿಶ್ ಕಬಾಬು. ನೀವು ಫಿಶ್ ಕಬಾಬ್ ಮಾಡಿರೋದು ಬಾಸಾ ಫಿಶ್ ಅಲ್ವಾ ಅಣ್ಣ? 200 ರೂಪಾಯಿ kg ಅಲ್ವಾ? ಗೊತ್ತಾಗ್ಬಿಡ್ತಾ? ಬಾಸಾ ಫಿಶೇ, ಹೌದು. ಬಾಸಾ ಫಿಶ್ನ ಕಬಾಬ್ ಮಾಡಿ ಚೆನ್ನಾಗಿರುತ್ತೆ. ಹೌದೌದು. ಶಶಿ ಬಾಯ್ಲಿ, ಚಿಕನ್ ಯಾಕೋ ಖಾಲಿ ಆಯ್ತೈತಂತೆ. ಈ ಎಮರ್ಜೆನ್ಸಿಗೆ 50 kg ಚಿಕನ್ನು, 25 kg ಮಟನ್ನು, 5 ಸೆಟ್ ಬೋಟಿ ಹೇಳ್ಬಿಡು. ಪಾಪನ ಮಟನ್ ಸ್ಟಾಲ್ ಹತ್ರ ಹೋಗ್ಬಿಡು ಬೇಗ. ಓ ಏನ್ ಹೇಳೋಣ, 2ನೇ ಪಂಕ್ತಿನಾ? ಹಿಂಗ್ ತಿಂದ್ರೆ ಶುಗರು BP ಬರದೆ ಇನ್ನೇನಾಗುತ್ತಣ್ಣ? ಲೈಟಾಗಿ ತಿನ್ಬೇಕು. ಮದೇವಣ್ಣ, ಅಲ್ಲಿ ಕಾಲ್ ಸೂಪ್ಗೆ ಕಾಲ್ ಖಾಲಿ ಆಗೋಗ್ಬಿಟ್ಟೈತಂತಣ್ಣ. ಕಾಲಲ್ಲಿ ಒದ್ಬಿಟ್ಟು ಬೇಗ ರೆಡಿ ಮಾಡ್ಸೋಣ. ಅದು ಬೋಟಿ ಖಾಲಿ ಆಗೋಗ್ಬಿಟ್ಟೈತಣ್ಣ. ಇವಾಗ ಹೇಳ್ತಾ ಇದೀರಲ್ರು, ನಿನ್ನೆಯಿಂದ ಏನೋ ಮಾಡ್ತಾ ಇದ್ರಿ, ಬೋಟಿ ತಿಂತಾ ಇದ್ರೇನ್ರು? ಬೀಗ್ ರೂಟಲ್ಲಿ ಬೋಟಿ ಇಲ್ಲಾಂದ್ರೆ ಇಲ್ಲಿ ಕೊಲೆಗಳು ನಡೆದೋಗ್ಬಿಡ್ತವೆ. ಇರೋ ಬೋಟಿನಲ್ಲಿ ಸಾಲಿಲ್ಲ ಅಂದ್ರೆ ಅದನ್ನ ಒದಗ್ಸಕ್ಕೆ, ಜಾಸ್ತಿ ಜನರಿಗೆ ಅಡ್ಜಸ್ಟ್ ಆಗೋದಕ್ಕೆ ಆಲೂಗಡ್ಡೆ, ಬಾಳೆಕಾಯಿ, ಆಮೇಲೆ ಬಟಾಣಿ, ಆಮೇಲೆ ಇದ್ಕಿನ ಬೇಳೆ ಹಾಕಿ ಉಜ್ಜಿ. ಏನು ಮಾಡೋಕ್ಕಾಗಲ್ಲ. ಇನ್ನು 10 ಸೆಟ್ ಬೋಟಿ ಹೇಳ್ಬಿಡ ಸಿನಾ. ರಿಪೀಟ್ ಐಟಮ್ ಹೋಗ್ಬೇಕಾದ್ರೆ ಚಿಕನ್ ಐಟಮ್ಗಳೇ ಹೋಗ್ಬೇಕು. ಚಿಲ್ಲಿ ಚಿಕನ್ನು, ಲಾಲಿಪಾಪು, ಆಮೇಲೆ ಮೊಟ್ಟೆ ಮಸಾಲ ಇದ್ರೆ ಅದನ್ನು ಹೋಗ್ಬಿಡಿ. ಮಟನ್ ಐಟಮ್ ಮಾತ್ರ ಸೆಕೆಂಡ್ ಟ್ರಿಪ್ ಹೋಗ್ಲೇಬೇಡಿ. ಬಿರಿಯಾನಿ ಆಗಲಿ, ಮಟನ್ ಸಾಂಬಾರ್ ಆಗಲಿ, ಅವ್ರಾಗ ಕೇಳಿದ್ರೆ ಮಾತ್ರ ನೀವು ಒಂದು ಹಾಕ್ಬೇಕಷ್ಟೇ. ಸೀನಣ್ಣ ನೀನು ಅಲ್ಲಿ ಐಟಮ್ ಹತ್ರ ಹೋಗಿ ಹೇಳ್ತೀನಿ, ಅಲ್ಲಿ ನಿಂತ್ಕೊಂಡ್ಬಿಡು. ಆ ರೂಮಲ್ಲಿ, ಸ್ಟೋರ್ ರೂಮಲ್ಲಿ ನಿಂತ್ಕೊಂಡ್ಬಿಡು. ಇಲ್ಲಿ ಯಾರು ನಮ್ಮವ್ರು ಯಾರು ಅವ್ರಿಗೆ ಗೊತ್ತಾಗಲ್ಲ ಅಣ್ಣ. ಇದು ಬೀಗ್ ಊಟ, ಇದು ನಾರ್ಮಲ್ ಊಟ ಅಲ್ಲ. ಬಕೆಟ್ಗಳೇ ಖಾಲಿ ಆಗ್ಬಿಡ್ತವೆ. ಹೋಗೋಣ, ನಿಂತ್ಕೊ ಹೇಳ್ತೀನಿ. ನೋಡೋಣ, ಯಾರೇ ಬಂದು ಕೇಳಿದ್ರು ಕ್ಯಾರಿಯರಲ್ಲಿ ತುಂಬಿಸ್ಕೊಡೋದು, ಬಕೆಟಲ್ಲಿ ತುಂಬಿಸ್ಕೊಡೋದು ಇದನ್ನ ಮಾಡಬೇಡಿ. ಕರೆಕ್ಟಾಗಿ ನಾವು ಎಣಿಸ್ಬಿಟ್ಟು ಕರೆಕ್ಟ್ ಎಷ್ಟು ಜನನ ಕರೆದಿದ್ದೀವೋ ಅಷ್ಟು ಜನಕ್ಕೆ ಮ್ಯಾನೇಜ್ ಮಾಡೋ ಥರ ನಾವು ಪ್ಲ್ಯಾನ್ ಮಾಡಿರೋದು. ಇವಾಗ ಎಕ್ಸ್ಟ್ರಾ ಎಲ್ಲ ಹೋಗ್ಬಿಡ್ತಂದ್ರೆ ಮತ್ತೆ ತಗೋಕ್ಕಾಗಲ್ಲ ನಮ್ಗೆ. ಹೋಗ್ಬಿಟ್ಟು ತಗೋಣ ಬಾಯ್ಲಿ, ಒಂದು ಕಪ್ಪಲ್ಲಿ ಬೋಟಿ ಗೊಜ್ಜು ಹಾಕ್ಸ್ಕೊಂಬ ಹೋಗು. ಹಸಿತಾಯ್ತು, ಬೆಳಿಗ್ಗೆಯಿಂದ ಓಡಾಡ್ ಸಾಕಾಗ್ಬಿಟ್ಟೈತೆ. ಬೋಟಿ ಗೊಜ್ಜುನು ಒಂದು ದೊನ್ನೇಲಿ ಬಿರಿಯಾನಿ ಇವಾಗ ಮಾಡೋಣ. ಒಂದು 5-6 ಪೀಸ್ ಮೆತ್ತಗಿರೋದು ಹಾಕ್ಸ್ಕೊಂಬ ಹೋಗು. ಬನ್ನಿ ಎಲ್ಲ ಬನ್ನಿ. ಅಯ್ಯೋ ಏನ್ರಣ್ಣ ಇವಾಗ ಬಂದಿದ್ದೀರಾ? 3:30 ಬಂದಿದ್ದೀರಲ್ಲ ಅಣ್ಣ ಬೀಗ್ ಊಟಕ್ಕೆ. 11 ಕಾಲಿಗೆ ಸ್ಟಾರ್ಟ್ ಆಗೋಯ್ತು ಫಸ್ಟ್ ಪಂಕ್ತಿ. ನೀವು ಇಲ್ಲಿ 29ನೇ ಪಂಕ್ತಿಗೆ ಬಂದ್ಬಿಟ್ರೆ ಇವಾಗ ಎಲ್ಲಣ್ಣ ಸಿಗುತ್ತೆ? ಸರಿ ಇವ್ರು ಏನೋ ಅಡ್ಜಸ್ಟ್ ಮಾಡ್ತೀನಿ. ಮಾದೇವಣ್ಣ ಏನೈತೆ? ವೈಟ್ ರೈಸು, ಮಟನ್ ಸಾಂಬಾರ್ ಆಯ್ತಾ? ಅನ್ನ ರಸ, ವೈಟ್ ರೈಸು, ಮಟನ್ ಸಾಂಬಾರ್ ಆಯ್ತಣ್ಣ. ಬಿರಿಯಾನಿ ಬರೀ ರೈಸ್ ಐತೆ, ಕುಷ್ಕ ಓಕೆ ಅಲ್ವಾ ಅಣ್ಣ? ಒಂದು ಕೆಲಸ ಮಾಡ್ಬಿಡು, ಒಂದು 10 kg ಚಿಕನ್ ಹೇಳ್ಬಿಡ್ತೀನಿ, ಎಲ್ರಿಗೂ ಕಬಾಬ್ ಹೊಡಿಸ್ಬಿಡು. ಕಬಾಬ್ ಹೊಡಿಸ್ಬಿಟ್ರೆ ಕಬಾಬ್ ಓಕೆ ಅಲ್ವಪ್ಪ? ಸ್ವಲ್ಪ ಸೈಡ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ.
ಲೇಟಾಗಿ ಬಂದಿದ್ದೀರಾ ಏನ್ ಮಾಡೋದು? ಬೀಗ್ ರೂಟಿಗೆ ನೋಡಪ್ಪ, ಯಾವುದೇ ಕೆಲ್ಸಕ್ಕೆ ಲೇಟ್ ಆದ್ರೂ ನಾವು ಫಸ್ಟ್ ನೈಟ್ಗೆ ಮತ್ತೆ ಬೀಗ್ ರೂಟಕ್ಕೆ ಲೇಟಾಗಿ ಹೋಗ್ಲೇಬಾರ್ದು. ಬರೀ ಎಡವಟ್ಗಳು ಆಗೋಗ್ಬಿಡ್ತವೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಓ, ಊಟ ಎಲ್ಲ ಖಾಲಿ ಆಗೋಗ್ಬಿಟ್ಟೈತೆ. ನಾನು ಊಟನೇ ಮಾಡಿಲ್ಲ, ಎಲ್ರೂ ಕೂಡ್ಸೋದ್ರಲ್ಲೇ ಟೈಮ್ ಆಗೋಯ್ತು. ಊಟ ಖಾಲಿ ಆಗೋಯ್ತು. ಬಾ ಎಂಪೈರ್ಗೆ ಹೋಗೋಣ. ವಾ ಏನ್ ಮನೆ ಚೆನ್ನಾಗಿದ್ಯಾ? ಇದೇ 12th ಜುಲೈ ಕಲ್ಪಕ್ಷೇತ್ರ ಆಡಿಟೋರಿಯಂ ಮೈಸೂರಿಗೆ ಬರ್ತಾ ಇದ್ದೀನಿ ಮನೆ. ಬಾ ಮನೆ, ಎಲ್ಲರೂ ಸೇರ್ಕೊಂಡು ಮಜಾ ಮಾಡೋಣ. ನೀನು ಬಂದ್ಬಿಡು, ಫ್ಯಾಮಿಲಿನೆಲ್ಲ ಕರ್ಕೊಂಬಂದ್ಬಿಡು, ಫ್ರೆಂಡ್ಸ್ನೆಲ್ಲ ಹಾಕೊಂಡ್ಬಂದ್ಬಿಡು, ಕುಟುಂಬ ಸಮೇತ ಸೆಟಪ್ ಸಮೇತ ಎಲ್ಲರೂ ಬಂದ್ಬಿಡಿ, ಸಿಕ್ಕಾಪಟ್ಟೆ ಮಜಾ ಮಾಡೋಣ. ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಐತೆ ಮನೆ. ಟಿಕೆಟ್ ಲಿಂಕ್ನ ಈ ಬಯೋನಲ್ಲೂ ಹಾಕಿರ್ತೀನಿ, ಎಲ್ಲ ಬುಕ್ ಮಾಡ್ಕೊಂಡು ಬಂದ್ಬಿಡಿ ಮನೆ. ಬಾ ಮನೆ. ಕೈ ಬಿಡಲಾರೆ